ಈ ವಿಡಿಯೋ ಎಲ್ಲ ತಾಯಂದಿರಿಗೆ. ಓಕೆ, ಸೊ ಇವತ್ತು ನೀವು ಏನು ನೋಡ್ತಿದ್ದೀರಲ್ವ, ಇದು ಪರ್ಸನ್. ನಾನು ಇದು ಇರಲೇ ಇಲ್ಲ. ಓನ್ಲಿ ನಾನು ತಾಯಿ ಆದಮೇಲೆ ಮಾತ್ರ ನಾನು ಹೀಗೆ ಮಾತಾಡಲಿಕ್ಕೆ ಸ್ಟಾರ್ಟ್ ಮಾಡಿದ್ದೇನೆ. ಓಕೆ, ಯಾಕಂತ ಹೇಳಿದರೆ ನನಗೆ ಮಗಳಿದ್ದಾಳೆ. ಸೊ ನಾಳೆ ಅವಳು ದೊಡ್ಡವಳಾಗಬೇಕಾದ್ರೆ ಅವಳು ನನ್ನನ್ನು ನೋಡಿ ನನಗೆ ಕಾಪಿ ಮಾಡ್ತಾಳೆ. ಅದಕ್ಕೆ ನನಗೆ ಆ ಕಾನ್ಫಿಡೆನ್ಸ್ ಇಲ್ಲದ ಪರ್ಸನ್ ಆಗಲಿಕ್ಕೇ ಬೇಡ ಇತ್ತು. ಡೆಲಿವರಿ ಆದಮೇಲೆ ವೆಯ್ಟ್ ಜಾಸ್ತಿ ಆಗಿ ತುಂಬ ಲೋ ಕಾನ್ಫಿಡೆನ್ಸ್ ಫೀಲ್ ಆಗುತ್ತೆ, ಆಯಿತಾ. ಐ ಮೀನ್ ನಿಮಗೂ ಫೀಲ್ ಆಗ್ತಾ ಇರ್ಬೋದು, ನನಗೂ ಫೀಲ್ ಆಯಿತು. ನಾನು ಚಂದನೇ ಇಲ್ಲ, ಅದು ಇದು ಅಂತೆಲ್ಲ ಫೀಲ್ ಆಗುತ್ತೆ. ಮತ್ತು ಫಾರ್ ನೋ ರೀಸನ್ ಅಳ್ಲಿಕ್ಕೆ ಬರುತ್ತೆ, ಆಯಿತಾ. ಆ ಟೈಮಲ್ಲಿ ಸ್ವಲ್ಪ ಜಾಸ್ತಿನೇ ಪ್ರೀತಿ ಬೇಕು. ಯಾಕಂದರೆ ಪ್ರೆಗ್ನೆಂಟ್ ಇರಬೇಕಾದ್ರೆ ಎಲ್ಲರೂ ಸಹ ಒಳ್ಳೆ ಮಾಡಿ ಮಾತಾಡ್ತಾರೆ. ಡೆಲಿವರಿ ಆದಮೇಲೆ ಯಾರೂ ಅಷ್ಟು ಜಾಸ್ತಿ ಇಂಪಾರ್ಟೆನ್ಸ್ ಕೊಡೋದಿಲ್ಲ. ಡೆಲಿವರಿ ಆಗಿ 3.5 months ಆದಮೇಲೆ ನಾನು ಹೀಗೆ ಕಾಣ್ತಿದ್ದೆ, ಆಯಿತಾ. ನಾನು 6 months ಕನ್ಸಿಸ್ಟೆಂಟ್ಲಿ ಎಲ್ಲ ಫಾಲೋ ಮಾಡಿ, ವರ್ಕೌಟ್ ಮಾಡಿ, ವಾಕ್ ಮಾಡಿ, ಆಮೇಲೆ ಸ್ಟ್ರೆಂತ್ ಟ್ರೈನಿಂಗ್ ಅಂತ ಹೇಳಿದರೆ ವೇಟ್ ಲಿಫ್ಟಿಂಗ್ ಎಕ್ಸಸೈಸ್. ಓಕೆ, ಅದು ಮಾಡಿ ನಾನು ಸಪೂರ ಆದೆ. ಓಕೆ, ನಂದು ವೆಯ್ಟ್ ಜಾಸ್ತಿ ಅಂದರೆ 76 ತನಕ ಹೋಗಿತ್ತು. ಆದರೆ ಆ 6 monthsಲ್ಲಿ ನಾನು ಫಾಲೋ ಮಾಡಬೇಕಾದ್ರೆ ನಂಗೆ ತುಂಬ ಕಾನ್ಫಿಡೆನ್ಸ್ ಬಂತು, ಆಯಿತಾ. ಏನಾದರೂ ಕನ್ಸಿಸ್ಟೆಂಟ್ಲಿ ಫಾಲೋ ಮಾಡಬೇಕಾದ್ರೆ, ಡಿಸಿಪ್ಲಿನ್ ಇರಬೇಕಾದ್ರೆ ಲೈಫಲ್ಲಿ ತುಂಬ ಚೇಂಜಸ್ ಆಗುತ್ತೆ ನಮ್ಮ ಬಿಹೇವಿಯರಲ್ಲಿ ಅಂತ ನನಗೆ ಅರ್ಥ ಆಯಿತು.